ಅಜವ್ ಈಟೊತ್ಕೊಂಡು ಬದ್ದ ರಜ ನೀನು ಅಲ್ಕಣಜ ಆಗ್ಲೇ ಬಾರಜ ಬೀರ್ ನೀವು ಹೊಟ್ಟೆ ಸಿತೈತೆ ಅಂತ ಹೇಳಿದ್ದೀನಿ ಫೋನ್ ಮಾಡಿಸಿದ್ದೀನಿ ಎಲ್ಲೋ ಕುಂತಿದ್ದ ಜೀಟೊತ್ತು ಗಂಟೆ ನೀನು ಮಟನ್ ಸಾರು ಬೇಗ ಉಣ್ಣನ ಅಂತವ ಎಲ್ಲವ ಬೇಗ ಮಾಡಿಸಿ ಅವಳು ಪಾಪ ಸುಮ ಎಲ್ಲವ ಬೇಗ ಮಾಡಿ ಸುಸ್ತಾಗಿ ಮಲ್ಕೊಂಡಳು ಹೋಗಿ ಅಂಥದ್ರಲ್ಲಿ ನೀನು ಈಟೊತ್ತು ಗಂಟೆ ಬಂದಲ್ಲ ಅವಳು ಪಾಪ ಹುಡುಗಿನೂ ತಿಂದಿಲ್ಲ ಸರಿಯಾಗಿ ಏನೂ ಇಲ್ಲ ಹಂಗೆ ಹೋಗಿ ಮಲ್ಕೊಂತ ತೆಗಿ ಮಾವ ಬಂದಮೇಲೆ ಹೇಳ್ಸಿ ಅತ್ತೆ ತಿಂತೀನಿ ಅಂತ ಹೇಳು ಹೋಗಿ ಮಲ್ಕಂತು ಬೇರೆ ಬರೋದು ಬಿಟ್ಟು 2:30-3 ಗಂಟೆ ಆದರೂ ಬರಲಿಲ್ವಲ್ಲ ನೀನು ಯಾಕಜ ಎಲ್ಲೋಗಿದ್ದ ಜೀರೋಸ್ನಕ ಲೇ ಅಮ್ಮಣಿ ಸುಮ್ಕಿರಿ ಯಾಕೆ ಹಿಂಗಾಡಿಯ ನೀನು ಒಳ್ಳೆಯ ಯಾವತ್ತಾದ್ರೂ ಒಂದಿನ ಎಲ್ಲೋಗಿದ್ದೆ ಯಾಕೆ ಹೋಗಿದ್ದೆ ಯಾಕೆ ಬಂದೆ ಯಾಕೆ ಹೋದೆ ಅಂತ ಕೇಳಲಿಲ್ಲ ಅಂದ್ರೆ ನಿನಗೆ ಸಮಾಧಾನ ಆಗಕ್ಕಿಲ್ಲ ನೋಡು ಏನ್ ಗೊತ್ತೇನೆ ದಾರಿಲಿ ವಾಲ್ಕವಿಂದ ಬತ್ತಿದ್ದೆ ಕಣಿ ಗೌಡ್ರು ಮನೆ ತಾವ್ ಬಂದಿದ್ದೀನಿ ಗೌಡ್ರುವೆ ಇವರು ಇಬ್ರು ಗೌಡ್ತಿಬ್ರುವೆ ಅಲ್ಲಿ ಏನೋ ಮಾತಾಡ್ಕೊಂಡು ನಿಂತಿದ್ರು ಹಂಗೆ ಮಾತಾಡ್ಸೋಣತ್ತಿಗೆ ಎಷ್ಟೊಂದು ದಿನ ಆತಲ್ಲ ಅಂತ ಓದೆ ಕಣಿ ಅವ್ರ ಮನೇಲಿ ಏನೋ ಪೂಜೆ ಮಾಡ್ಸರಂತಿ ಬಾಡೇನೋ ಮಾಡಂಗಿಲ್ಲ ಅಣ್ಣ ಅದಕ್ಕೆ ತರಕಾರಿ ಸಾರೇನಾದ್ರು ಮಾಡ್ತೀನತ್ತಗಿ ತರಕಾರಿ ತಗೊಂಬರಕ್ಕೆ ಕಳಿಸ್ತಾ ಇದ್ದೀನಿ ಗೌಡ್ರನ ಅಂತ ಅಂತು ಗೌಡ್ತಿ ಅದಕ್ಕೆ ಈಗ ಮನೇಲಿ ಮಾಡಂಗಿಲ್ಲ ಅಂದ್ರೆ ಆಚೆಗೆ ತಿನ್ಬೋದಲ್ವೇನಕ್ಕ ಅಂತ ಕೇಳ್ದೆ ಹ್ಞೂ ಕಣಣ್ಣ ಆಚೆ ತಿನ್ಬೋದು ಅಂತ ಅಂದ್ರು ಈಗ ನಾವು ತಿನ್ನೋದಿಲ್ಲ ಮನೇಲಿ ಮಾಡೋದಿಲ್ಲ ಅಂತ ಅಂದ್ರು ಕಾರಿದಂಗೆ ಹೋಗ್ಬಿಡ್ತು ನೋಡು ರಂಗಜ್ಜ ಅಂತದೆ ಅಂತವ ನಾನು ಬನ್ನಿ ಮತ್ತೆ ನಮ್ಮ ಮನೇಲಿ ಮಟನ್ ತರಿಸಿದ್ದೀನಿ ಮಾಡಿಸಿದ್ದೀನಿ ಬರ್ರಿ ಅಲ್ಲೇ ಉಣ್ಕೊಂಡು ಹೋಗೋರಂತೆ ಅಂತ ಒಂದೇ ಅದಕ್ಕೆ ಗೌಡ್ರುವೆ ಹಿಂದು ಮುಂದೆ ನೋಡ್ಲಿಲ್ಲ ಕಣಿ ಒಂದೇ ಸತಿಗೆ ಆತು ಕಂಡು ನಡಿ ರಂಗಾಜ್ ಬರ್ತೀವಿ ಅಂತ ಗೌಡ್ತೀನಿ ಹೇಳ್ಬಿಟ್ಟು ಯಾವತ್ತಾದ್ರೂ ಆ ಬಂದೈತೇನೆ ನಮ್ಮ ಮನೆಗೆ ಊಟ ಮಾಡಕ್ಕೆ ಪೋಕ್ಷದಲ್ಲಿ ಕಾಲದ್ರೂ ಬರೋಕ್ಕಿಲ್ಲ ಪಾಪ ಅಂಥದ್ರಲ್ಲಿ ಈ ಸತಿ ನಾನೇ ಬರ್ತೀನಿ ನಡಿಯಜ ಅಂತವ ಅನ್ಬಿಡ್ತಲ್ಲ ಒಂದೇ ಸತಿಯಾ ನಾನು ಒಂಥರ ಆಶ್ಚರ್ಯನೇ ಆಗೋತ್ ನನಗೆ ಇದೇ ನಿಂಗೆ ಅಂದ್ಬಿಡ್ತಲ್ಲ ಅದೇ ಮನೇಲಿ ಮಾಡಂಗಿಲ್ವಲ್ಲಿ ಇನ್ನೆಲ್ಲ ಆಚೆಗೆ ಹೋಗಿ ತಿನ್ನಕ್ಕೆ ಹೋಗ್ತಾರೆ ನಮ್ಮೂರಲ್ಲಿ ಏನು ಮಿಲ್ಟ್ರಿ ಹೋಟ್ಲಿದ್ದದ ಆಚೆಗೆ ಹೋಗಿ ತಿನ್ನಕ್ಕೆ ಇನ್ನು ಟಿಪ್ ಟೂರ್ಗೆ ಹೋಗ್ಬೇಕು ಮಿಲ್ಟ್ರಿ ಹೋಟ್ಲಿಗೆ ಅಲ್ಲೂ ಚೆನ್ನಾಗಿದ್ದದು ಏನೋ ಗೊತ್ತಿಲ್ಲ ಅವ್ರಿಗೆ ಏನು ಹೋಗಕ್ಕೆ ಇಷ್ಟವೋ ಇಲ್ವೋ ಗೊತ್ತಿಲ್ಲ ಒಟ್ಟಾರೆ ಮನೆಗೆ ಬನ್ನಿ ಅಂತ ಅಂದ ತಕ್ಷಣ ಬರ್ತೀನಿ ಅಂತವ ರೆಡಿಯಾಗಿ ಬರ್ತೀನಿ ಅಂತವ ಹೋಗ್ಬಿಡ್ತು ಇನ್ನೇನು ನಾನು ಹಿಂದಿಂದೇನೆ ಬರ್ತಾವ್ರೆ ರೆಡಿಯಾಗ್ಬಿಟ್ಟು ಬಂದ್ಬಿಡ್ತೀವಿ ಅಂತವ ಅದಕ್ಕಾಗೆ ಲೇಟ್ ಆಯ್ತು ಕಣಿ ಅಯ್ಯೋ ದೇವ್ರೆ ಹೌದೇನಜ ನೀನು ಮುಂಚೆಲೆ ಹೇಳಕ್ಕಿಲ್ವೇನಜ ಅಲ್ಕಣಜ ಯಾರು ಬರೋಕ್ಕಿಲ್ಲ ನಾವು 4 ಜನ ಅಂತವ 2 kg ತಂದಿದ್ಯಾ ಈಗ ಅವ್ರಿಬ್ರು ಬತ್ತವ್ರೆ ಅಂತ ಬೇರೆ ಹೇಳ್ತಾ ಇದೆಯಾ ಈ ಹಂಗಜ ಮಾಡೋದು ನಾ 2 kg ಹಂಗಜ ಎಲ್ಲರಿಗೂ ಬಡ್ಸೋಕ್ಕಾಗದೆ ನೀನು ಮೊದಲೇ ಇವೆಲ್ಲವ ಯೋಚನೆ ಮಾಡೋಕ್ಕಾಗೋದಿಲ್ವೇನಜ ನಿನಗೆ ಕರೆದು ಬಂದ್ಬಿಡ್ತೀಯಪ್ಪ ನೀನಂತುವೆ ಹೇಳೋ ಮಾತೆ ಕೇಳೋಕ್ಕಿಲ್ಲ ಒಂದೀಟ್ ಯೋಚನೆ ಮಾಡೋಕ್ಕಿಲ್ಲ ಏನೂ ಇಲ್ಲ ಯಾರು ಬೇಕು ಅವ್ರನ್ನ ಕರೆಯೋದು ಬರೋದು ಅದೇ ಆಯ್ತು ನಿಂದು ಮೊನ್ನೆ ನೋಡಿದ್ರೆ ಆ ಕುಮಾರಣ್ಣನ ಕರ್ಕೊಂಬಂದಿದ್ಯಾ ಅರ್ಧ kg ಚಿಕನ್ ಕೊಟ್ಬಿಟ್ಟು ಕುಮಾರಣ್ಣಂಗೆ ಎಲ್ಲರಿಗೂ ಆಗಬೇಕು ಅಂದ್ರೆ ಹೆಂಗೆ ಆತದ ಹೇಳು ಇವತ್ತು ನೋಡಿದ್ಯಾ 2 kg ಮಟನ್ ತಂದಿದ್ಯಾ ಗೌಡ್ತಿನೂ ಕರ್ಕೊಂಬರ್ತಿದ್ದೀನಿ ಅಂತ ಅಂತಿದ್ಯಾ ಅಲ್ಲ ಕಣಜ ನಮಗಿಲ್ದಿರ ಪರವಾಗಿಲ್ಲ ಅವ್ರಿಗಾರು ಚೆನ್ನಾಗಿ ಆಗ್ಬೇಕಲ್ವನಜ ಯಾಕೆ ಹಿಂಗೆ ಆಡ್ತೀನಿ ನೀನು ಹೇಳಿಲ್ವೇನೆ ಬೇಕು ಅಂತ ಕರೀಲಿಲ್ ಕಣಿ ಏನೋ ಒಂದು ಮಾತಿ ಕಾರ್ಯನ ಅಂತ ಅವರು ಏನೋ ಹೋಮ ಮಾಡಿಸಿದ್ರಂತಿ ಅವ್ರ ಮಗಳಿಗೆ ಮಕ್ಕಳಾಯ್ತಾ ಇಲ್ವಲ್ಲ ಹಂಗಾಗಿ ಅದೇನೋ ಹೋಮ ಮಾಡಿಸಿದೀವಿ ಅದಕ್ಕೆ 48 ದಿನ ಮನೇಲಿ ಮಾಡಬೇಡಿ ಅಂತ ಅಂದವ್ರೆ ರಂಗಜ್ಜ ಅಂತ ಅಂದ್ರು ಅದಕ್ಕೆ ಹೌದಾ ಸರಿ ಬನ್ನಿ ಮತ್ತೆ ನಮ್ಮ ಮನೆಗೆ ನಾವೇ ಮಟನ್ ಮಾಡಿಸಿದ್ದೀನಿ ಬನ್ನಿ ಉಣ್ಕೊಂಡು ಹೋಗೋರಂತೆ ಅಂದೆ ಕಣಿ ಅಷ್ಟೇ ಕಣಿ ಒಂದೇ ಮಾತು ಕಣಿ ಹೇಳಿದ್ ನಾನು ಜಾಸ್ತಿನೂ ಹೇಳಿಲ್ಲ ಏನೂ ಇಲ್ಲ ಒಂದೇ ಮಾತಕ್ಕೆ ಸರಿ ಅಂತ ಅಪ್ಕೊಂಡಾಗ ನಾನು ಏನಂತ ಹೇಳೋದು ನೀನೇ ಹೇಳವ ಬರಬೇಡಿ ನಮ್ಮ ಮನೇಲಿ 2 kg ತಂದಿರೋದು ಅಂತ ಹೇಳಕ್ಕಾಗ್ತದೀನಿ ಗೌಡ್ತಿ ಬರೋದೇ ಅಪರೂಪಕ್ಕೆ ನಮ್ಮ ಮನೆಗಳಿಗೆಲ್ಲವ ಸುಮ್ಮನೆ ಇರೋದ್ನಿ ಕಳ್ಸು ನಮಗೆ ಇಲ್ದಿದ್ದು ಪರವಾಗಿಲ್ಲ ತಿರುವ ರಾತ್ರಿ ಹೋಗಿ ಇನ್ನೊಂದು 2 kg ತಿಂತಿರುವ ಮಾಡ್ಕೊಳನ್ ನಾವು ನಮ್ಗೆ ಇಲ್ದಿದ್ರು ಪರವಾಗಿಲ್ಲ ನಾನು ಏನು ಕುತ್ಕೊಳಲ್ಲ ಅವ್ರ ಜೊತೆಲಿ ಕುತ್ಕೊಂಡ್ರು ಎಲ್ಲವ ಒಟ್ಟಿಗೆ ನಾವು ರಾತ್ರಿ ಊಟ ಮಾಡೋಣ ಕಡಂತೆ ಅವ್ರಿಬ್ರಿಗೆ ಕೊಟ್ಟು ಕಳ್ಸ್ಬಿಡಿ ಚೆನ್ನಾಗಿ ಬೋರದೇ ಅಪರೂಪ ಅವರು ಗೌಡ್ತಿ ಬಂದೇ ಇಲ್ವೇನಪ್ಪ ನಮ್ಮ ಮನೆಗೆ ಎಷ್ಟು ವರ್ಷ ಆಯ್ತು ಏನೋ ಅಲ್ವೇ ಗೊತ್ತಿಲ್ವೇ ನಿನಗೆ ಹ್ಞೂ ಕಣಜ್ಜ ನಂಗೆ ಗೊತ್ತಾಗಲ್ಲಜ ನಂಗೆ ಗೊತ್ತಿಲ್ಲದೆ ಏನು ಅಲ್ಲ ನನ್ನ ಕೈ ಇದೇನು ಅಂದರೆ ಈಗ ಬಂದಿರ್ತಾರೆ ಪಾಪ ಬರೀ ಮಟನ್ ಸಾರು ಹಾಕಿ ಕೊಟ್ಟು ಕಳ್ಸೋಕ್ಕೆ ಆಯ್ತದೇನಜ ಅರ್ಧ kg ಚಿಕನ್ ತಂದು ಕೊಟ್ಟಿದ್ದೀವಿ ಅರ್ಧ kgಲಿ ಇನ್ನೇನು ಕಬಾಬ್ ಮಾಡಿ ಇಟ್ಟಿದ್ದೀವಿ ಅದನ್ನ ಹಾಕ್ಬಿಟ್ರೆ ಇನ್ನು ಈ ಮಂಜು ಬಂದು ಎಲ್ಲ ಅವ್ರ ಮುಂದೆ ಗಲಾಟೆ ಶುರು ಮಾಡಿಬಿಡ್ತಾನೆ ಏನೋ ಈ ಕಡೆ ಹಿಂಗೂ ಮಾಡೋಕ್ಕಾಗಲ್ಲ ಹಂಗೂ ಮಾಡೋಕ್ಕಾಗಲ್ಲ ಅನ್ನಂಗೆ ಮಾಡ್ದಲ್ಲಜ ನೀನು ಒಂದು ಕೆಲಸ ಮಾಡೋಣ ಬಿಡತ್ತೆಗಿ ಮಟನ್ ಸಾರು ಮುದ್ದೆ ಅನ್ನನೇ ಹಾಕನ ತೆಗಿನೇನು ಮಾಡೋದು ಇವತ್ತು ನೋಡು ಬೋಟಿ ತತ್ತೀನಿ ಅಂತ ಹೋದಾರು ಬೋಟಿನೂ ತಂದಿಲ್ಲ ನೀನು ಬೋಟಿ ಆದರೂ ತಂದಿದ್ರೆ ಅದಾದ್ರೂ ನೆನ್ಚಿಕ್ಕಿರೋದು ಬರೀ ಮಟನ್ ಸಾರು ಮಾಡ್ಕೊಂಡು ಕುಂತವ್ರು ಇವರು ಅಂತ ಅನ್ಕಿರೋದಿಲ್ವ ಅವರು ಏನು ಅನ್ಕೊಂಡವ್ರು ಏನೋ ಗೌಡ್ರು ಅಂತವ ಅಷ್ಟೇ ಇರ್ಲಿ ತಗಾತೆಗೆ ಹೇಳಾರ ಹಿಂಗೆ ನೀವು ಬರೋದು ಗೊತ್ತಿದ್ರೆ ಬೋಟಿ ಗೀಟಿ ಏನಾದ್ರು ಮಾಡಿರ್ತಿದ್ದೋ ಗೌಡ್ರೆ ಅಂತ ಅಂದತ್ತಗೆ ಸಾಂಬಾರು ಮುದ್ದೆನೇ ಹಾಕನತ್ತಗಿ ಕಣ್ ತಗೊಳಮ್ಮಿ ಅವ್ರೇನು ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತೇನು ಹೇಳಲ್ಲ ಎಷ್ಟೋ ಸತಿ ಗೌಡ್ರು ಬಂದು ಸುಮ್ಮನೆ ನಮ್ಮ ಮನೇಲಿ ಟೀ ಕಾಫಿ ಕುಡ್ಕೊಂಡು ಎದ್ದೋಗಿಲ್ವಾ ಏನು ಊಟನೇ ಹಾಕಿ ಕಳಿಸ್ತೀವ ನಾವು ಪ್ರತಿ ಸರಿಯ ಏನೋ ಈ ಕಿತ ಬರ್ತೀನಿ ಅಂತವ ಇಬ್ರು ಅಂಟ್ಬಿಟ್ರು ಇನ್ನು ಹೆಂಗೆ ಬೇಡ ಅಂತ ಹೇಳೋಣ ಅಂತವ ಕರ್ಕೊಂಬಂದೆ ಕಣಿ
ಇರಲಿ ತಗೊಳಜ, ಇನ್ನೇನು ಮಾಡೋಕ್ಕಾಗುತ್ತೆ, ಬಂದ್ರೇನೋ ನೋಡು. ಒಂಚೂರು ಎಲ್ಲವಾ ಸಿದ್ಧ ಮಾಡ್ಕೊತೀನಿ. ಪಾಪ ಹುಡುಗಿ ಯಾಕೋ ಸುಮ್ಮ ತಲೆನೋವು ಅಂತ ಮಲ್ಕೊಳ್ಳೋಳು ಹೊತ್ತಿಗೆ ನಾನೇ ಬಡಿಸ್ಕೊಡ್ತೀನಿ. ಆಮೇಲೆ ಅವಳು ಬಂದ್ರೆ ಅವಳಿಗೆ ಬಡ್ಸೋಕ್ಕೂ ಗೊತ್ತಾಗಕ್ಕಿಲ್ಲ, ಆಮೇಲೆ ಗಾಬರಿ ಆಗ್ಬಿಡ್ತಾಳೆ. ಇಷ್ಟೊಂದು ಜನಕ್ಕೆ ಇಷ್ಟೇಷ್ಟು ಮಟನಲ್ಲಿ ಹೆಂಗೆ ಬಡ್ಸೋದು ನಾನು ಅತ್ತೆ ಅಂತವ. ಆಮೇಲೆ ಅವ್ಳ ಮುಂದೆ ಏನಾರು ಹೇಳ್ಗಿಲ್ಬಿಟ್ಟಾಳ. ಆಮೇಲೆ ನಾನೇ ಬಡಿಸ್ಕೊಡ್ತೀನಿ, ಅವಳು ಮಲ್ಕೊಂಡಿರಲಿ. ಆಮೇಲೆ ತಿರವ 7 ಸಲ ಸಾರಲ್ಲಿ ತಿನ್ಕೊಂಬಿಡೋದು ನಾವು ಹೊತ್ತಿಗೆ ಮಟನ್ ಎಲ್ಲವ ಅವ್ರಿಬ್ರಿಗೂ ಬಡಿಸ್ಕೊಡ್ತೀನಿ. ಆಮೇಲೆ ತಿರವ ಇರೋದ್ರಲ್ಲಿ ಉಣ್ಕಡಂತಾಗ ಮಂಗಳವಾರಕ್ಕೆ ಇನ್ನೊಂದ್ಸತಿ ಮಟನ್ ತರುವಂತೀನಿ. ಮಂಗಳವಾರಕ್ಕೆ ಮರಿ ಕಡ್ದಿರ್ತಾರಲ್ಲ, ಚೆನ್ನಾಗಿರೋ ಕಡ್ದಿರ್ತಾರೆ. ಮಂಗಳವಾರ ಇಲ್ಲ ಶುಕ್ರವಾರ ಯಾವಾಗಾರು ತರುವಂತತೆಗೆ ಇನ್ನೇನು ಮಾಡೋಕ್ಕಾಯ್ತದೆ. ಹ್ಞೂ ಕಣ್ ತಗೊಳಮ್ಮಿ, ನಾವೇನು ಅಪರೂಪ ತಿನ್ನೋದು. ವಾರಕ್ಕೆ 2 ಸರಿ ತಿಂತೀವಿ. ಬಂದ್ರೆ ನೋಡ್ತೀನಿ ಇರು, ಗೌಡ್ರು ಅವ್ರು ಬಂದ್ರೆ ನೋಡ್ತೀವಿ, ಅಕ್ಕನೂ ಅವರು ಬಂದ್ರ ಅಂತ. ರಂಗಜ ಬಂದ್ರು ಅಂತ ಕಾಣ್ತದ ಕಣೆ. ಇರು ಹೋಗ್ತೀನಿ ಒಂದೀಟ. ಏನಜ, ಏನೋ ಗಂಡು ಹೆಂಡ್ತಿ ಇಬ್ರು ಸೇರ್ಕೊಂಡು ಏನೋ ಗುಸ ಪಿಸ ಅಂತ ಮಾತಾಡ್ತಿದ್ದೀರಲ್ಲ ಜೋ. ಅಲ್ಲಿ ಕಣಜ, ಈ ವಯಸ್ಸಾದ್ರೂ ನಿಮ್ಮಂಗಿರ್ಬೇಕು ನೋಡ್ರಪ್ಪ. ಏನು ರಸಿಕತೆ ಇನ್ನೂ ಗುಟ್ಟಾಗಿ ಮಾತಾಡೋದು ಬಿಟ್ಟಿಲ್ವಲ್ಲ. ಏನು ಗೌರಜಿ? ಅಯ್ಯ ಗೌಡ್ರೆ, ಯಾವ ಗೊಟ್ಟು ಸುಮ್ಮನಿರಿ ಗೌಡ್ರೆ. ನಿಮ್ಮ ಈ ವಜ್ಜನ ರಸಿಕತೆ ಕೇಳಕ್ಕೆ ಹೋದ್ರಿ ನೀವು. ಸುಮ್ಮನಿರಿ, ಯಾವ ಗೊಟ್ಟು ಇಲ್ಲ ಎಂಥದ್ದು ಇಲ್ಕಂಡು ಗೌಡ್ರೆ. ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದು ನಾವು. ಹಂಗೆ ಅಲ್ವೇನು ಗೌಡ್ರೆ, ಒಂಚೂರು ನಿಧಾನಕ್ಕೆ ಮಾತಾಡ್ತೀವಿ. ಅಕ್ಕಪಕ್ಕದ ಮನೆಯವ್ರು ಒಂಚೂರು ಜೋರಾಗಿ ಮಾತಾಡೋದು ಗೌಡ್ರೆ, ಏನೋ ಜಾಗ್ಲನೆ ತೆಗಿತೈತೆ ಗೌರಜ್ಜಿ ಅಂತಾರೆ. ನಾನು ಇಷ್ಟು ನಿಧಾನಕ್ಕೆ ಮಾತಾಡೋದನ್ನೇ ಜೋರು ಅನ್ಕೊಂತಾರೆ ಜನ. ಇನ್ನು ನಾನು ಜೋರಾಗಿ ಮಾತಾಡ್ಬಿಟ್ರೆ ಗೌಡ್ರೆ ಕೇಳಂಗೆ ಇಲ್ಲ. ಏನು ವಾಡ್ದಾಟ ಬಡಿದಾಟ ನಡೀತೈತೆ ಅವ್ರ ಮನೇಲಿ ಅಂತವೆ, ಎಲ್ಲ ಓಡ್ ಬಂದ್ಬಿಡ್ತಾರೆ ಅಕ್ಕಪಕ್ಕದವರು. ಅದಕ್ಕೆ ಅರ್ಧವ ನಾನು ನಿಧಾನಕ್ಕೆ ಮಾತಾಡ್ತೀನಿ ಕಣ್ ಗೌಡ್ರೆ, ಅಷ್ಟೇ. ಅಕ್ಕರೆ ಚೆನ್ನಾಗಿದ್ದೀರಾ? ಹ್ಞೂ ಕಣ್ ಗೌರಜ್ಜಿ, ಚೆನ್ನಾಗಿದ್ದೀನಿ. ಗೌರಜ್ಜಿ, ಅದೇನು ನಾನು ನಿನ್ಕಿನ್ನ ಚಿಕ್ಕವಳು ನನಗೆ ಅಕ್ಕರೆ ಅಂತೀಯಲ್ಲ? ಯಾಕಜ್ಜಿ ಹಿಂಗೆ ನೀನು? ನನ್ನ ಹೆಸ್ರಿಟ್ಟು ಕರಿಬಾರ್ದೆ? ಅದು ಯಾಕೆ ಹಂಗೆ ಅಕ್ಕರೆ ಅಂತೀಯಲ್ಲ? ನಿನ್ಕಿನ್ನ ಚಿಕ್ಕವಳು ಕಣಜ್ಜಿ ನಾನು. ಸುಶೀಲಾ ಅಂತವ ಹೆಸ್ರಿಡ್ದೆ ಕರೀರಿ. ನಾನಿನ್ನು ನಿಮಗೆ ಮರ್ಯಾದೆ ಕೊಡ್ಬೇಕು, ನೀವೇ ನನಗೆ ಅಕ್ಕರೆ ಅಂತಿದ್ದೀರಲ್ಲ? ಹಂಗಲ್ಲ ಕಣವ, ಅವಾಗಿಂದವ ಅದು ರೂಢಿ ಅಲ್ವಾ ಒಂಥರ. ಗೌಡ್ರ ಮನೆಯವರು ಅಂದರೆ ಹಂಗೆ ಒಂಚೂರು ನಾವೆಲ್ಲವ ಹಂಗೆ ಮಾತಾಡ್ಸೋದು. ಹೋಗಿ ಬನ್ನಿ ಅಂತವ ಒಂಚೂರು ಅಕ್ಕ ಅಣ್ಣ ಅಂತಾರೆ ಮಾತಾಡಿಸಿ, ಹಂಗೆ ರೂಢಿ ಆಗ್ಬಿಟ್ಟೈತಲ್ಲ ಅದಕ್ಕೆ. ಸರಿ ಕಣ್ಬಿಡವ, ನೀನು ಒಳ್ಳೆತನಕ್ಕೆ ನಾನು ಯಾಕಿಲ್ಲ ಅಂದನ. ಆಯಿತು, ಸುಶೀಲಾ ಅಂತಲೇ ಯಾಕೆ ಕರಿತೀನಿ. ಅದು ಸರಿ ನೋಡಿ ಗೌರಜ್ಜಿ, ಹಿಂಗೆ ಕರೆದ್ರೆ ನನಗೆ ಖುಷಿ ಆಗುತ್ತೆ ನೋಡಿ. ಸರಿ ಗೌಡ್ರೆ, ಜ್ಯೂಸಿ ಗೀಸಿ ಏನಾದ್ರು ತರನೇ ಇಲ್ಲ ಊಟನೇ ಬಡಿಸ್ಬಿಡೋಣ ಮೊದಲು? ಊಟನೇ ಬಡಿಸ್ಬಿಡತ್ತ ಗೌರಜಿ. ಅದೇನು ಜ್ಯೂಸು ಪಾಸು ಕುಡ್ಕೊಂಡತ್ತಾಗಿ ನಾವು ಎಷ್ಟು ಬೇಡ ಅಂದ್ರೂ ಕೇಳಲಿಲ್ಲ. ರಂಗಜ್ಜ ಕರ್ಕೊಬತ್ತು. ನೀವು ಎಷ್ಟೆಷ್ಟು ತಂದಿರ್ತೀರೋ ಏನು, ಎಷ್ಟು ಮಾಡಿರ್ತೀರೋ ಏನೋ, ನಮ್ಮನ್ನು ಬೇರೆ ಕರೆದ್ಬಿಡ್ತು. ಏನಾದ್ರು ಬೇಜಾರು ಗೀಜಾರು ಮಾಡ್ಕೊಂಡೆ ಏನು ಗೌರಜಿ? ಅಯ್ಯೋ ರಾಮ್ವೆ ಗೌಡ್ರೆ, ನೀವು ನಮ್ಮನೆಗೆ ಊಟಕ್ಕೆ ಬಂದರೆ ನಾವು ಬೇಜಾರು ಮಾಡ್ಕೊಂಡಂಗ? ಓ ಸರಿ ಹೋತ್ ಬಿಡ್ರಿ, ಹಿಂಗೆ ಹೇಳಿದ್ ನೀವು ನಮ್ಮನೆಗೆ ಊಟಕ್ಕೆ ಬರೋದು ಕುಚ್ಚೇಲನ ಮನೆಗೆ ಕುಬೇರ ಬಂದಂಗೆ. ಅಂಥದ್ರಲ್ಲಿ ನಾವು ಬೇಜಾರು ಮಾಡ್ಕೊಳಕ್ಕಾಗ್ತದ ಗೌಡ್ರೆ? ಏನಂತ ಮಾತಾಡ್ತೀರಿ ಗೌಡ್ರೆ ನೀವು? ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ ಬಿರ್ಬಿರ್ನಿ. ಸರಿ ಕಣ್ ಗೌರಜ್ಜಿ, ನೀನೇನು ಬೇಜಾರು ಮಾಡ್ಕೊಂಡಿಲ್ಲ ಅಲ್ವಾ? ನನಗೂ ಅನಿಸ್ತಿತ್ತು ಇದೇನಪ್ಪ ನಾವಿಬ್ಬರು ಹೊಟ್ಬಿಟ್ವಿ. ಏನಂತಂದರೆ ನಮ್ಮ ಮನೇಲಿ ಬೇರೆ 48 ದಿನ ಮಾಡೋಂಗಿಲ್ಲ ಅಂತ ಹೇಳಿದಾರಲ್ಲ ಗೌರಜ್ಜಿ, ಅದರಿಂದ ಬಾಯೆಲ್ಲ ಸಪ್ಪೆ ಆಗ್ತಿತ್ತು. ಅದೇ ಟೈಮಿಗೆ ಹೆಂಗೋ ರಂಗಜ್ಜ ಊಟಕ್ಕೆ ಕರೀತು. ಇನ್ನೇನು ಪಾಪ ರಂಗಜ್ಜ ಯಾವಾಗಲೂ ಹಿಂಸೆ ಮಾಡ್ತಿರುತ್ತಲ್ಲ, ಪಕ್ಷಕ್ಕೂ ಬರಲ್ಲ ಏನೂ ಇಲ್ಲ, ಅಮ್ಮೋರೆ ಬನ್ನಿ ಅಂತಿತ್ತ. ಅದಕ್ಕೆ ಬಂದ್ಬಿಟ್ಟು. ಏನಿಲ್ಲ ಕಣಂತ ಬನ್ನಿ ಅಮ್ಮರೇ. ನಿಮ್ಮಂಥವ್ರಿಗೆ ಊಟ ಹಾಕ್ತಂಗೆ ಇನ್ಯಾರಿಗೂ ಊಟ ಹಾಕೋಣ? ನನ್ನ ಕಷ್ಟದ ಕಾಲದಲ್ಲಿ ಇದ್ದಾಗ ಗೌಡ್ರು ನನಗೆ ಎಷ್ಟು ಸಹಾಯ ಮಾಡೋರೆ ಅಂತ ನನಗೆ ಮಾತ್ರ ಗೊತ್ತು ಕಣಮ್ಮರೇ, ನಿಮಗೂ ಗೊತ್ತಿರೋಕ್ಕಿಲ್ಲ. ಅಂಥವ್ರು ಗೌಡ್ರು ಯಾರಿಗೂ ಹೇಳಲ್ಲ, ಹೊಲ್ಗೆಲ್ ಮಾಡಿದ ಕೆಲಸ ಯಾರಿಗೈ ಗೊತ್ತಾಗ್ದಂಗೆ ಮಾಡ್ತಾರೆ. ಅಂಥ ಮನುಷ್ಯರಿಗೆ ಊಟ ಹಾಕ್ಲಿಲ್ಲ ಅಂದರೆ ಹೆಂಗೆ ಹೇಳಿ ಅಮ್ಮರೇ? ಕೂತ್ಕೊಳ್ಳಿ. ಹೋಗೆ ಗೌರಿ, ಹೋಗೆ ಬೇಗ ಬಡ್ಸೋಗೆ. ಸುಶೀಲಮ್ಮ, ಗೌಡ್ರೆ ಇಬ್ರು ಕೂತ್ಕೊಳ್ಳಿ. ಬಂದೆ ಗೌಡ್ರೆ. ಉಣ್ಣಿ ಗೌಡ್ರೆ, ಯಾಕೆ ನಿಧಾನ ಮಾಡ್ತಿದ್ದೀರಾ? ನೋಡಿರಿ ಸಾಂಬಾರು ಹೆಂಗೆ ಮಾಡಾಳೆ ಏನೋ. ನಮ್ಮ ಸುಮ್ಮನೆಯೇ ಮಾಡಿದ್ದು. ಅದು ಹೇಳ್ಕೊಟ್ಟು ಹೋಗಿದ್ದೆ ಎಷ್ಟೆಷ್ಟು ಹಾಕುವಂತವ. ಮಟನ್ ಸಾರು ಚೆನ್ನಾಗೇ ಮಾಡ್ತಾಳೆ ನೋಡಿರಿ, ಚೆನ್ನಾಗೈತೇನು ಅಂತವ. ಚೆನ್ನಾಗೇ ಇರುತ್ತೆ ಬಿಡಮ್ಮ, ಅದರಲ್ಲೇನು. ಸುಮ್ಮ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ. ಎಲ್ಲೋದ್ಲು ಕಾಣಕ್ಕೆ ಇಲ್ಲ? ಅಯ್ಯೋ ಗೌಡ್ರೆ, ಯಾಕೋ ತಲೆನೋವು ಅಂತವ ಮಲ್ಕೊಂಡವಳೆ. ಅವಳು ಗೊತ್ತಿಲ್ಲ ನೀವು ಬಂದಿರೋ ವಿಷಯ. ಈಗ ಹೋಗಿ ಹೇಳಿಸ್ತೀನಿ, ಊಟ ಬಡಿಸ್ಬಿಟ್ಟು ಹೋಗೋಣ ಹೇಳ್ಸಕ್ಕೆ ಅಂತವ. ಕಾದೆ ಕಣ್ಗೌಡ್ರಿ. ಗಜ್ಜ ಬಾರಜ ನೀನು ಉಣ್ಣಕ್ಕೆ. ಯಾಕಜ ನಮ್ಮ ಜೊತೆನೆ ಉಣ್ಬಾ. ಇಲ್ಲ ಕಣ್ಗೌಡ್ರೆ, ಊಟ ಮಾಡ್ರಿ ನೀವು. ಮೊದಲು ನೀವು ಚೆನ್ನಾಗಿ ತಿನ್ಕೊಂಡು ಎದ್ಮೇಲೆ ನಾವು ಊಟ ಮಾಡ್ತೀವಿ. ಊಟ ಮಾಡ್ರಿ ಗೌಡ್ರೆ. ಇವಾಗೇನು ಇನ್ನೂ ಹೊಟ್ಟೆ ಹಸ್ತಿಲ್ಲ ಕಣ್ಗೌಡ್ರೆ. ಬೆಳಗ್ಗೆ ಬೇರೆ ರೊಟ್ಟಿ ಮಾಡಿದ್ಲಾ, ರೊಟ್ಟಿ ತಿಂದಿದ್ದೆ, ಅದೇ ಹಂಗೆ ಐತೆ ಹೊಟ್ಟೆಲೆ. ಹಸಿತಾ ಇಲ್ಲ. ನೀವು ಊಟ ಮಾಡ್ರಿ. ರಂಗಜ್ಜ, ನೀನು ಬಂದಿದ್ರೆ ಚೆನ್ನಾಗಿರೋದು ನಮ್ಮ ಜೊತೆಲಿ. ನಾವಿಬ್ಬರೇ ಕುತ್ಕೊಳಕ್ಕೆ ಒಂಥರ ಆಗ್ತೈತಪ್ಪ ನಮ್ಗಂತುವೆ. ಏನಿಲ್ಲ ಕಣಮ್ಮವ್ರೆ, ತಿನ್ರಿ. ಅದ್ರಲ್ಲೇನು ನಾಚಿಕೆ ನಮ್ಮ ಮನೇಲಿ ತಿನ್ನಕ್ಕೆ? ನಿಮ್ಮನೆ ಹೆಂಗೆ ಅಂತ ಯಾವಾಗಲೂ ಹೇಳ್ತೀರಿ ನೀವು. ಅಂಥದ್ರಲ್ಲಿ ಊಟ ಮಾಡಕ್ಕೆ ನಾಚಿಕೆಯಾ? ತಿನ್ನಿ, ಏನಿಲ್ಲ ಕಣಂತೆ. ನಾವು ಉಣ್ತೀವಿ, ಎಲ್ಲ ಕುತ್ಕೊಂಡು ಒಟ್ಟಿಗೆ ಉಣ್ತೀವಿ. ನೀವು ತಿನ್ಕೊಳ್ಳಿ ಮೊದಲು. ಸರಿ ಕಣ್ರಂಗಜ್ಜ, ಆಯಿತು.
ಆಮೇಲೆ ರಂಗಜ್ಜ ಒಂದಿಟ್ಟು ಕಾಯಿ ಕೀಳಿಸ್ಬೇಕಿತ್ತು ಕಣಪ್ಪ. ನಿನ್ನ ಮಗಂಗೆ ಹೇಳೋಣ, ಇನ್ನು ಯಾರಿಗಾರು ಹೇಳೋಣ, ಏನು ವಿಷಯ ಹೇಳು. ನಿನ್ನ ಮಗಂಗೆ ಹೇಳೋಣ ಅಂದರೆ ಹೇಳ್ತೀನಿ, ಇಲ್ಲ ಬೇರೆಯವ್ರಿಗೆ ಹೇಳು ಅಂತ ಅಂದ್ರೆ ಹೇಳ್ತೀನಿ. ಯಾರಿಗೆ ಹೇಳೋಣ ಅಂತ ಹೇಳಪ್ಪ, ನೀನೇ ಹೇಳು ಮೊದಲು. ಆಮೇಲೆ ನನಗೆ ಬೈತೀಯ, ಯಾಕೆ ಕೊಡ್ರಿ ಅವನು ಕೊಟ್ರಿ ಹಂಗೆ ಹಿಂಗೆ ಅಂತವ. ಏನಿಲ್ಲ ಕಂಡು ನೋಡ್ರಿ, ಅವನಿಗೆ ಕೊಡ್ರಿ ಅತ್ತಾಗಿ ದುಡ್ಡಿಲ್ಲ ಅಂತ ಅಲಿತಾ ಇದ್ದ. ನೀವು ಅದು ಇದು ಕೆಲಸ ಕೊಟ್ಟರೆ ಒಂದಿಟ್ಟು ದುಡ್ಡು ಅವ್ರ ಅಮ್ಮಂಗೂ ತಂದು ಕೊಟ್ಟು ಇನ್ನೊಂದು ಇಟ್ಟಲ್ಲಿ ಕುಡ್ಕಂತಾನೆ. ಇಲ್ಲ ಅಂತಂದ್ರೆ ದುಡ್ಡಿಲ್ ಕಣಮೋ ಅಂತ ಪೇಚಾಡ್ತಿರ್ತಾನೆ. ಇನ್ನು ಯಾರು ಕೆಲಸ ಕೊಟ್ಟಾರ ನನ್ನ ಮಗಂಗೆ ನನ್ನ ಮಗಂಗೆ, ನೀವು ಒಬ್ಬರೇ ಆ ಕೆಲಸ ಕೊಡೋದು. ಅವನಿಗೆ ಕೊಡ್ರಿ ಏನಾಗಕ್ಕಿಲ್ಲ, ಮಾಡ್ತಾನೆ ತೆಗಿ. ಇಲ್ಲ ಕಣಪ್ಪ, ನೀನು ಏನಾದರೂ ಹೇಳು, ಕೆಲಸ ಮಾಡೋದ್ರಲ್ಲಿ ಸೀನಪ್ಪ ಮಾತ್ರ ಎರಡು ಮಾತಿಲ್ಲ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾನೆ, ಹಂಗೆ ದುಡ್ಡು ಇಸ್ಕೊಂಡು ಹೋಗ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ ಕೆಲಸನ. ಅದ್ರಲ್ಲಿ ಏನಿಲ್ಲ, ನಾನು ಬೇರೆ ಯಾರಿಗೂ ಹೇಳೋಕ್ಕಿಲ್ಲ. ನೀನು ಬೈತಿಯಲ್ಲಪ್ಪ ನನಗೆ, ಅದಕ್ಕೆ ಅವ್ನಿಗೆ ಹೇಳ್ತಿರ್ಲಿಲ್ಲ ಅಷ್ಟೇ. ದುಡ್ಡು ಕೊಟ್ಟು ನೀವೇ ಹಾಳು ಮಾಡಿ ತಿರ್ಕೊಂಡ್ಕೊಡ್ರಿ ಅಂತ ಬೈತಿ ಅಂತವ ಹೇಳಿರ್ಲಿಲ್ಲ. ಈಗ ನೀನೇ ಮೂವ್ ಅಂದಮೇಲೆ ಅವ್ನಿಗೆ ಹೇಳ್ತೀನಿ ತಗ. ಇನ್ನೊಬ್ರಿಗೆ ಯಾಕೆ ಹೇಳೋಕೆ ಹೋಗ, ನೀ ಯಾರನ್ನೇ ಯಾಕೆ ಉದ್ಧಾರ ಮಾಡೋಕೆ ಹೋಗ, ನಮ್ಮವ್ರನ್ನೇ ಉದ್ಧಾರ ಮಾಡೋಣ ತಗೊಳ್ಳಿ. ಹೌದು ಕಣ್ಗೌಡ್ರೆ. ಸರಿ ಗೌಡ್ರೆ, ನೀವು ಒಂಚೂರು ಉಣ್ತಾ ಇರಿ, ಎಲ್ಲ ಅಡಿಕೆ ತಗೊಬತ್ತೀನಿ. ಎಲ್ಲ ಅಡಿಕೆ ಅಂತ ತೋರ್ಲಿಲ್ಲ, ನಮ್ಮ ಮನೇಲಿ ಯಾರು ಹಾಕಕ್ಕಿಲ್ವಲ್ಲ, ಹಂಗಾಗಿ ತಂದಿಲ್ಲ. ಇಲ್ಲೇ ಗುಂಡಂಗಡಿಗೆ ಹೋಗಿ ಎಲ್ಲ ಅಡಿಕೆ ತತ್ತೀನಿ, ಉಣ್ತಾ ಇರಿ ಗೌಡ್ರೆ. ಅಜವ್ ಹಂಗೆ ಬಾಳೆಹಣ್ಣು ತಗೊಂಬರಜ, ಬಾಳೆಹಣ್ಣು ಖಾಲಿ ಆಗೈತೆ ಮನೇಲಿಲ್ಲ. ಅಕ್ಕಂಗೆ ಕುಂಕುಮ ಕೊಡೋಕೆ ಎಲ್ಲದಕ್ಕೂ ಬೇಕಲ್ಲ, ಎಲ್ಲದಕ್ಕೆ ಬಾಳೆಹಣ್ಣು ಎಲ್ಲವ ತಗೊಂಬ. ಸರಿ ಕಣೆ, ಆಯಿತು. ಅಯ್ಯೋ ರಂಗಜ್ಜ, ಅವೆಲ್ಲ ಯಾಕೆ ಬಾರ ರಂಗಜ್ಜ, ನಾವು ಏನು ಅಷ್ಟೊಂದು ಎಲ್ಲ ಅಡಿಕೆ ಹಾಕೋದಿಲ್ಲ. ಬಾ, ಏನು ನಡೆಯುತ್ತೆ ಒಂದಿನ ಹಾಕಲಿಲ್ಲ ಅಂದರೆ ಬಾರಜವ್. ಹಂಗೇನಿಲ್ಲ ಕಣೆ ಮರು, ಇರ್ರಿ 5 ನಿಮಿಷಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಹಾಗೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.